ಇವತ್ತು KB ಕಳಿಸಿದ್ದಾರೆ ಮೇಡಮ್ ಅವರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ನಮ್ಗೆ ಪ್ರೆಷರ್ಸ್ ಇದೆ, ಕೇಳಬೇಕು, ನಮಗೂ ಗೊತ್ತಿಲ್ಲ. ಏನೇನೋ ಟಾಬ್ಲೆಟ್ಸ್ ಮನೇಲಿ ಏನೇನೋ ಟಾಬ್ಲೆಟ್ಸ್ ಇದೆ ತೊಗೊಂಬಂದು ನುಂಗ್ಬಿಟ್ಟು ನನ್ನ ಕೈಲಿ ಆಗಲಿಲ್ಲ, ಸಾಲ ಸುಲ ಮಾಡಿ ಕಟ್ಟಿದ್ದೀನಿ ಮನೆ. ಅದನ್ನ ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇಲ್ಲ, ನನಗೆ ಬೇಡ ಈ ಜೀವನ, ನನ್ನ ಹೆಣದ ಮೇಲೆ ಅವ್ರು ರಸ್ತೆ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಟಾಬ್ಲೆಟ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಅಂತ. ಹೀಗೆ ಆಂಟಿಬಯೋಟಿಕ್ಸ್ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಇವರ ಹೆಸರು ಜಿ ರಾಧಾಕೃಷ್ಣ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ನಿವಾಸಿ. ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿರುವ ರಾಧಾಕೃಷ್ಣ ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ನೌಕರಳಾಗಿರುವ ಪತ್ನಿ. ಇನ್ನು ಗಿಡಗಾನಹಳ್ಳಿ ಗ್ರಾಮದಲ್ಲಿ ಹೆದ್ದಾರಿಗೆ ಹೊಂದಿಕೊಂಡಂತೆ ರಾಧಾಕೃಷ್ಣಗೆ ಸ್ವಂತ ಜಮೀನು ಕೂಡ ಇದೆ. ಸ್ವಂತ ಜಮೀನಿನ ಪಕ್ಕದಲ್ಲಿ ಸರ್ಕಾರಿ ಜಮೀನಿದೆ. ಸರ್ಕಾರಿ ಜಮೀನಿನಲ್ಲಿ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ. ಇದರಿಂದ ಮಂಚೇನಹಳ್ಳಿ ತಹಸೀಲ್ದಾರ್ ಪೂರ್ಣಿಮಾ ನಿರ್ಮಾಣ ಹಂತದ ಮನೆಯನ್ನ ತೆರವುಗೊಳಿಸಲು ಮುಂದಾಗಿದ್ರು. ಇದರಿಂದ ಕೆರಳಿದ ರಾಧಾಕೃಷ್ಣ ತಹಸೀಲ್ದಾರರನ್ನ ಬೆದರಿಸಲು ತಹಸೀಲ್ದಾರ್ ವಿರುದ್ಧವೇ ಡೆತ್ ನೋಟ್ ಬರೆದಿದ್ದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇನ್ನು ಗಿಡಗಾನಹಳ್ಳಿ ಹಾಗೂ ಬುದ್ಧಿವಂತನಹಳ್ಳಿ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ಕಟ್ಟಡಗಳ ಸಾರ್ವಜನಿಕ ಉದ್ದೇಶಕ್ಕಾಗಿ ಜಮೀನನ್ನ ಕಾಯ್ದಿರಿಸಿದೆ. ಇದೇ ಜಮೀನಿನಲ್ಲಿ ರಾಧಾಕೃಷ್ಣ ಹಾಗೂ ಅವರ ಪತ್ನಿ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಆದರೆ ಸ್ಥಳೀಯ ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಕಂದಾಯ ಜಮೀನಿಗೆ ಖಾತೆ ಮಾಡಿ ಕಟ್ಟಡ ಪರವಾನಗಿ ನೀಡಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ತನಿಖೆಗೆ ಸೂಚಿಸಿದ್ದಾರೆ. ಇದರಿಂದ ನಮ್ಮನ್ನ ಎದುರಿಸಲು ರಾಧಾಕೃಷ್ಣ ಮುಂದಾಗಿದ್ದಾರೆಂದು ಮಂಚೇನಹಳ್ಳಿ ತಹಸೀಲ್ದಾರ್ ಸ್ಪಷ್ಟನೆ ನೀಡಿದ್ದಾರೆ. ಅಷ್ಟಕ್ಕೆ ಮುಂಚೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಆಗಿರಲಿಲ್ಲ. ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ಅಲ್ಲಾಗಿದ್ದು. ಸೊ ನಮಗೂ ಗೊತ್ತಿಲ್ಲ ಅದು ಸರ್ವೆ ನಂಬರ್ ಅಂತ. ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಸರ್ವೆ ಮಾಡೋವ್ರಿಗೂ ನಮಗೂ ಗೊತ್ತಿಲ್ಲ. ಅದೇ ಸರ್ವೆ ನಂಬರಲ್ಲಿ ಅದೇ ಗಿಡಗಾನಹಳ್ಳಿ ಗ್ರಾಮದಲ್ಲಿ 80 ಮನೆಗಳ ಮೇಲೆ ಮನೆಗಳು ಕಟ್ಕೊಂಡಿದ್ದಾರೆ. ಮನೆಗಳು ಕಟ್ಕೊಂಡಿದ್ರು ನಾವು ಕಟ್ಟಿರೋ ಮನೆ ಜಾಗದ ಹತ್ರ ನಾವು ರಸ್ತೆಗೆ ಅಡ್ಡವಾಗೂ ಕಟ್ಟಿಲ್ಲ. ಇನ್ನೂ ಜಾಗ ಇದೆ. ಅದ್ರ ಪಕ್ಕದಲ್ಲಿ ಸಣ್ಣದೊಂದು ಗುಡ್ಡ ಇದೆ. ಅದನ್ನು ಬೀಳಿಸ್ಕೊಂಡ್ರೆ ರಸ್ತೆ 100 ಅಡಿಗಿಂತಲೂ ಜಾಸ್ತಿನೇ ಸಿಗುತ್ತೆ. ಆದ್ರೂ ನಾವು ಮನೆ ಕಟ್ಕೊಳ್ತಾರೋ ಜಾಗನೇ ಬೇಕು ಅಂತ ತಹಸೀಲ್ದಾರ್ ಮೇಡಮ್ ಅವರು ಏಕಾಏಕಿ ನೋಟಿಸು ಏನು ಕೊಡದೆ ಮೌಖಿಕವಾಗಿ ಹೇಳಿದರು. ರಿಕ್ವೆಸ್ಟು ಮಾಡ್ಕೊಂಡ್ವಿ, ಲೆಟ್ರ್ ಕೂಡ ಕೊಟ್ವಿ. ಮೇಡಮ್, ನಾವು ರಸ್ತೆಗೆ ಮಾಡೋಕ್ಕೆ ಅಡ್ಡಿಪಡಿಸ್ತಿಲ್ಲ, ನಮ್ಮ ಮನೆ ಕಟ್ಟೋದಕ್ಕೆ ಕೆಡಬೇಡಿ, ನಾವು ಸಾಲ ಮಾಡಿಬಿಟ್ಟು ಮನೆ ಕಟ್ಕೊಂಡಿದ್ದೀವಿ, ನಮಗೆ ಮನೆ ಇಲ್ಲ ಅಂತ. ವಿನಾಕಾರಣ ಬೇಕಾಗಿ ಸ್ಟಾಪ್ ಮಾಡಿ ಅಂತ ಮನೆ ಎಲ್ಲನೂ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಬಂದು ಕಟ್ಟಿದ್ರು. ಅವತ್ತು ಹೇಳಿದ್ರು, ನಾನು ಮನೆ ಬಿಡಲ್ಲ, ಬೇಕಾದರೆ ನಾನು ನಿಮ್ಮ ರಸ್ತೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ, ಆ ಕಡೆ ಈ ಜಾಗ ಇದೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಆದ್ರೂ ಅವರು ಸ್ಟಾಪ್ ಮಾಡಿಸಿ ಅಂತ ಸ್ಟಾಪ್ ಮಾಡಿಬಿಟ್ವಿ. ಡೈಲಿ ವೀಡಿಯೋ ಕಾಲ್ಗಳು ಮಾಡಿ ಅವ್ರ ಸ್ಟಾಫ್ನ ಕಳಿಸಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರ ನೋಡಿ ಅಂತ ಹೇಳೋದು. ನಾವು ಸಾಮಾನ್ಯ ಜನ, ನಮಗೆ ಬೇರೆ ಬ್ಯಾಕ್ಗ್ರೌಂಡ್ ಇಲ್ಲ, ನಾವು ಕಷ್ಟಪಟ್ಟು ಸಾಲ ಮಾಡಿ ಕಟ್ಕೊಳ್ತಿದ್ದೀವಿ. ಯಾಕೆ ಆ ಥರ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ? ಇವನ್ನೆಲ್ಲ ಯೋಚನೆ ಮಾಡಿ ಅವರು ಇವತ್ತು ಸರಿ ನೆಮ್ಮದಿಯಾಗಿದ್ದೀವಿ ಬಿಡು, ಯಾರೂ ಬರಲಿಲ್ಲ ರಾತ್ರಿ ಅಂತ ಹೇಳ್ಬಿಟ್ಟು ನೆಮ್ಮದಿಯಾಗಿದ್ದರು. ಇವತ್ತು KB ಕಳಿಸಿದ್ದಾರೆ, ಕರೆಂಟ್ ಕನೆಕ್ಷನ್ ಕಿತ್ತಾಕಿ ಅಂತ. ಸರ್, ಯಾಕೆ ಸರ್ ನಾವು ವಿತೌಟ್ ನೋಟಿಸು ಹಿಂಗೆ ಕಟ್ ಮಾಡ್ತಿದ್ದೀರಾ ಅಂತೇಳಂದರೆ, ಮೇಡಮ್ ಅವರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ನಮ್ಗೆ ಪ್ರೆಷರ್ಸ್ ಇದೆ, ನಾವು ಕಟ್ ಮಾಡಬೇಕು, PDO ಕಡೆಯಿಂದ ನಮ್ಗೆ ಲೆಟ್ರ್ ಬಂದಿದೆ, ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾರನ್ನ ಕೇಳಬೇಕು ನಮಗೂ ಗೊತ್ತಿಲ್ಲ. ಸರಿ ಅಂತ ಸಮಾಧಾನವಾಗಿ ಆಯಿತು, ಆಗಿದ್ದಾಗಲಿ, ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ನಾನು ಮನೇಲಿದ್ದೆ. ತೋಡ ಹತ್ರ ಹೋಗೋರು ಅದೇ ಹೊಸ ಮನೆ ಹತ್ರ ಹೋಗ್ತೀನಿ ಅಂತ ಹೇಳಿ ಬಂದು ಅವರು ಹೊಸ ಮನೇಲಿ ಬಂದುಬಿಟ್ಟು ಏನೇನೋ ಟಾಬ್ಲೆಟ್ಸ್ ಮನೇಲಿ ಏನೇನೋ ಟಾಬ್ಲೆಟ್ಸ್ ಇದೆ ತೊಗೊಂಬಂದು ನುಂಗ್ಬಿಟ್ಟು ನನ್ನ ಕೈಲಿ ಆಗಲಿಲ್ಲ, ಸಾಲ ಸುಲ ಮಾಡಿ ಕಟ್ಟಿದ್ದೀನಿ ಮನೆ. ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಡೈಲಿ ಒಂದೊಂದು ಟಾರ್ಚರ್ ಕೊಡ್ತಿದ್ದಾನೆ ಅಂತ ಹೇಳಿ ಫೋನ್ ಮಾಡಿದ್ರು. ಇಮ್ಮಿಡಿಯೇಟ್ ಹೋದೆ ನಾನು, ಯಾಕೆ ಈ ಥರ ಮಾಡ್ಕೊಂಡೆ ಅಂತ. ಅಲ್ಲಿ ಮೇನ್ ರೋಡಿಗೆ ಅಟ್ಯಾಚ್ಡು ಯಾರು ರಾಧಾಕೃಷ್ಣ ಅನ್ನೋರು ಕಟ್ಟಡವನ್ನು ಕಟ್ಟಿರೋದಲ್ಲ, ಇವಾಗ ಕಟ್ಟಿರೋ ಬಿಲ್ಡಿಂಗು ಆಲ್ಮೋಸ್ಟ್ ಒಂದು 3-4 ಮಂತ್ಸಿಂದ ಪಾಯ ಹಾಕೊಂಡು ಇವಾಗ ಮ್ಯಾಸಿವ್ ಆಗಿ ಇವಾಗ ವಾರ್ನಿಂಗ್ ನಾವು ಮೌಖಿಕವಾಗಿ ಕೂಡ ನಾನು ಈ ಥರ ಕಟ್ಟಬೇಡಿ, ಇಲ್ಲೀಗಲ್ ಇದೆ, ನಿಮ್ಮ ಜಮೀನು ಏನಿದೆ, ನಾವು ಯಾವುದೇ ಹಿಡುವಳಿ ಜಮೀನಿಗೆ ಹೋಗಿ ಸರ್ಕಾರಿ ಜಮೀನು ಅನಧಿಕೃತವಾಗಿ ಇವಾಗ ಕಟ್ಟೋಕ್ಕೆ ಅವಕಾಶ ಇಲ್ಲ. 2017ಕ್ಕಿಂತ ಮುಂಚೆ ಕಟ್ಟಿರೋ ಮನೆಗಳಿಗೆ ನಾವೇ ಹಕ್ಕುಪತ್ರ ಕೊಡ್ತಿದ್ದೀವಿ. ಸೊ ಅದೇ ನಮ್ಮ ಜಮೀನು ಏನಿದೆ ಗಿಡಗಾನಹಳ್ಳಿ ಸರ್ವೆ ನಂಬರ್ 30, ಅದ್ರ ಪಕ್ಕದಲ್ಲೇ ಅವ್ರದ್ದೇ ರಾಧಾಕೃಷ್ಣ ಅವ್ರದ್ದೇ 10 ಗುಂಟೆ ಜಮೀನಿದೆ.
ಅದನ್ನು ಬಿಟ್ಟು ಅವರು ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊತಿದ್ದಾರೆ. ಅವರು ಅಲ್ಲಿ ವಾಸನೂ ಕೂಡ ಮಾಡ್ತಿಲ್ಲ. ವಾಸ್ತವಾಂಶದ ಏನಿದೆ ಸಿಚುವೇಶನ್ ಇದು. ಸೊ ನಾವು ಮೌಖಿಕವಾಗಿ ಏನು ಹೋಗ್ಬಿಟ್ಟು ನಾವು ವಿತ್ ಪೊಲೀಸ್ ಪ್ರೊಟೆಕ್ಷನ್ ಏನಿದೆ, ನಾವು ಈ ಥರ ಇಲ್ಲಿಗಲ್ ಇದೆ, ನಿಮ್ಮದೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ನಮಗೆ ಪ್ರೊಡ್ಯೂಸ್ ಮಾಡಿ, ನಾವು ಅದನ್ನು ತನಿಖೆ ಮಾಡಿ ಏನು ಕ್ರಮ ವಹಿಸಬೇಕು ಅಂತ ನಾವು ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸ್ನೆಲ್ಲ ನಾನು ಲಾಸ್ಟ್ ಒಂದು 3-4 ಡೇಸ್ ಬ್ಯಾಕ್ ಕಲೆಕ್ಟ್ ಮಾಡಿದ್ವಿ. ಅವರು ಅಲ್ಲಿ ಪಂಚಾಯತಿ ವತಿಯಿಂದ ಏನು ದಾಖಲೆಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ನಮಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಅದನ್ನ ತನಿಖೆಯಲ್ಲಿ ಇವಾಗ ಪ್ರೋಸೆಸ್ಸಲ್ಲಿ ಇದ್ದೀವಿ. ಆರ್ಥಿಕವಾಗಿ ಸಾಮಾಜಿಕವಾಗಿ ಸುಸ್ಥಿತಿಯಲ್ಲಿರುವ ರಾಧಾಕೃಷ್ಣ ಕುಟುಂಬ ಸ್ವಂತ ಜಮೀನನ್ನ ಹೊರತುಪಡಿಸಿ ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಟಲು ಯತ್ನಿಸಿದ್ದೇ ತಪ್ಪ. ಇಂತಹದ್ರಲ್ಲಿ ಆತ್ಮಹತ್ಯೆ ಹೈಡ್ರಾಮಾ ಮಾಡಿರುವುದು ಇನ್ನೂ ತಪ್ಪ. ಏನೋ ಮಾಡಲು ಹೋಗಿ ಏನೋ ಆದರೆ ಹೆಂಡತಿ ಮಕ್ಕಳು ಬೀದಿಗೆ ಬೀಳಬೇಕಾಗುತ್ತೆ ಎನ್ನುತ್ತಾರೆ ಗ್ರಾಮಸ್ಥರ. ತೌಡನಹಳ್ಳಿ ರಮೇಶ್ ಜೊತೆ ಶಶಿಕಿರಣ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.